ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು 2026ರ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಾಯ್ತಾ ಇದ್ದೀರಾ ಅಲ್ವಾ? ಮನೆ ಗೃಹ ಪ್ರವೇಶ ಮಾಡೋರು ಅಥವಾ ಬಾಡಿಗೆ ಮನೆಗೆ ಹಾಲುಕ್ಕಿಸ್ಬೇಕು ಅಂತ ಅಂದ್ಕೊಂಡಿರೋರು, ಹೊಸ ವ್ಯವಹಾರಗಳನ್ನು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು, ಹೊಸ ವೆಹಿಕಲ್ಗಳನ್ನ ತಗೋಬೇಕು ಅಂತ ಇರೋರು, ಈಗಾಗಲೇ ಮದುವೆ ಮುಂಜಿ ನಾಮಕರಣ ಯಾವುದೇ ಶುಭ ಕಾರ್ಯಗಳಿಗೆ ಒಡವೆ ವಸ್ತ್ರ ಖರೀದಿ ಮಾಡಬೇಕು ಅಂತ ಇರೋರು ಈ ದಿನ ಯಾವುದೇ ರೀತಿಯ ಸಮಯ ಮುಹೂರ್ತಗಳನ್ನು ನೋಡೋದೇ ಬೇಡ. ಯಾಕಂದರೆ ಈ ದಿನ ಪೂರ್ತಿ ಶುಭ ದಿನ. ಪ್ರತಿಯೊಬ್ಬರು ಕೂಡ ಇಂಥ ಒಂದು ದಿನಕ್ಕೆ ಕಾಯ್ತಾ ಇರ್ತೀವಿ ಅಲ್ವಾ? ಯಾಕಂದರೆ ಈ ದಿನ ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರೂ ಅದರ ಫಲ ಅಕ್ಷಯವಾಗಿರುತ್ತೆ ಅನ್ನುವಂಥ ನಂಬಿಕೆ. ಅದು ನಿಜಾನೇ. ಯಾಕಂದರೆ ಪುರಾಣದ ಪ್ರಕಾರ ಕೂಡ ಈ ಒಂದು ದಿನಕ್ಕೆ ತುಂಬಾ ವಿಶೇಷತೆ ಇದೆ. ಅಂದರೆ ಈ ದಿನ ಭಗವಾನ್ ಪರಶುರಾಮರ ಜನ್ಮದಿನ. ಅಷ್ಟೇ ಅಲ್ಲದೆ ವನವಾಸದಲ್ಲಿದ್ದಂಥ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರಕಿದಂಥ ದಿನ. ಅಂದರೆ ಸಾಕ್ಷಾತ್ ಸೂರ್ಯ ಭಗವಾನ್ನಿಂದ ದ್ರೌಪದಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂಥ ದಿನ. ಗಂಗೆ ಆಕಾಶದಿಂದ ಭೂಮಿಗೆ ಇಳಿದು ಬಂದಂಥ ದಿನ. ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಭಾರತದ ಕಾವ್ಯವನ್ನು ಹೇಳೋದಕ್ಕೆ ಮತ್ತು ಬರೆಯೋದಕ್ಕೆ ಅವತ್ತೇ ಪ್ರಾರಂಭ ಮಾಡಿದ್ದು. ಮಹರ್ಷಿ ವೇದವ್ಯಾಸರು ಆ ಕಥೆನ ಹೇಳ್ತಾ ಇದ್ರು, ಗಣಪತಿ ಆ ಕಥೆಯನ್ನು ಬರಿತಾ ಇದ್ರು. ಅದು ಕೂಡ ಇದೇ ಅಕ್ಷಯ ತೃತೀಯ ದಿನನೇ ಪ್ರಾರಂಭ ಮಾಡಿದ್ದು. ಶ್ರೀಕೃಷ್ಣನ ಆಪ್ತ ಮಿತ್ರನಾದ ಸುಧಾಮ ಅಂದರೆ ಕುಚೇಲನ ಕತೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಈ ಬಡ ಕುಚೇಲನು ಕೂಡ ಶ್ರೀಕೃಷ್ಣನಿಂದ ಸಂಪತ್ತನ್ನು ಪಡೆದಂಥ ದಿನ ಇದೇ ಅಕ್ಷಯ ತೃತೀಯ ದಿನ. ಸ್ನೇಹಿತರೆ, ಅಕ್ಷಯ ಅಂದರೆ ಎಂದಿಗೂ ಮುಗಿಯದೇ ಇರುವಂಥದ್ದು, ಕಡಿಮೆ ಆಗದೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ಮಹತ್ವ ಜಾಸ್ತಿ ಇದೆ. ಒಳ್ಳೆ ಕೆಲಸ ಮಾಡೋದ್ರಿಂದ ಒಳ್ಳೆ ಫಲ ಕೂಡ ಅಕ್ಷಯವಾಗುತ್ತೆ, ತಪ್ಪು ಮಾಡೋದ್ರಿಂದ ಅದರ ಫಲ ಕೂಡ ಅಕ್ಷಯವಾಗುತ್ತೆ. ಹಾಗಾಗಿ ಈ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಪೌರಾಣಿಕ ಹಿನ್ನೆಲೆ ಇರೋದ್ರಿಂದಾನೇ ಈ ದಿನಕ್ಕೆ ಇಷ್ಟೊಂದು ಮಹತ್ವ ಇರೋದು. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ದಿನದ ಕತೆ ಹೇಳೋಕೋದ್ರೆ ಇನ್ನೂ ತುಂಬಾ ಇದೆ. ಮಕ್ಕಳಿಗೆ ಕಾಲೇಜು ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಈಗ ನಾನು ಈಗಾಗಲೇ ಹೇಳ್ದಾಗೆ ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಅಥವಾ ನಿಶ್ಚಿತಾರ್ಥ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಒಡವೆ ವಸ್ತ್ರ ತಗೋಬೇಕು ಅಂತ ಇರೋರು ಈ ದಿನ ತಗೋಬಹುದು. ಹಾಗಾದರೆ ಅಕ್ಷಯ ತೃತೀಯ ಅಂದರೆ ತೃತೀಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ಶುಭ ಸಮಯ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕೆಲವು ಕ್ಯಾಲೆಂಡ್ರಲ್ಲಿ 19ನೇ ತಾರೀಕು ಅಂತ ಕೊಟ್ಟಿದ್ದಾರೆ, ಕೆಲವು ಕ್ಯಾಲೆಂಡ್ರಲ್ಲಿ 20ನೇ ತಾರೀಕು ಅಂತ ಇರುತ್ತೆ. ಯಾವ ದಿನ ಆಚರಣೆ ಮಾಡಬೇಕು, ಈ ದಿನದ ವಿಶೇಷತೆ ಏನು, ಯಾವ ರೀತಿ ಪೂಜೆ ಮಾಡಬೇಕು ಬನ್ನಿ ತಿಳಿಸ್ಕೊಡ್ತೀನಿ. ಇದೇ 2026 ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:45 ತೃತೀಯ ತಿಥಿ ಪ್ರಾರಂಭ ಆಗುತ್ತೆ. 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:25 ಮುಕ್ತಾಯ ಆಗ್ಬಿಡುತ್ತೆ. ಏಪ್ರಿಲ್ 20ನೇ ತಾರೀಕು ಸೋಮವಾರ ಅಕ್ಷಯ ತೃತೀಯವನ್ನು ಆಚರಣೆ ಮಾಡಲಾಗುತ್ತೆ. ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಲಾಗುತ್ತೆ. ತೃತೀಯ ತಿಥಿಯನ್ನು ಅಕ್ಷಯ ತೃತೀಯ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಈ ದಿನ ಬಸವ ಜಯಂತಿಯನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ಅಂದರೆ ಬಸವಣ್ಣನವರ ಜನ್ಮ ದಿನವನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ಬನ್ನಿ ಈಗ ಯಾವ ಸಮಯದಲ್ಲಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಕೂಡ ತಿಳಿಸ್ತೀನಿ. 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:45 ತೃತೀಯ ತಿಥಿ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು ಭಾನುವಾರ ಮತ್ತು ಸೋಮವಾರ ಎರಡೂ ದಿನ ಕೂಡ ಖರೀದಿ ಮಾಡ್ಬೋದು. ಈಗ ಇಲ್ಲಿ ಹೇಳುವಂಥ ಸಮಯದಲ್ಲಿ ಆಗ ನಾವು ಅಂಗಡಿಗೆ ಹೋಗಿ ಅದನ್ನು ಮನೆಗೆ ತೊಗೊಂಡು ಬರಬೇಕು ಅಂತಲ್ಲ, ಆ ಸಮಯದಲ್ಲಿ ಆ ವಸ್ತು ನಿಮ್ಮ ಮನೇಲಿರಬೇಕು, ಅದನ್ನು ನೀವು ಇಟ್ಟು ಪೂಜೆ ಮಾಡಬೇಕು ಅಂತ ಅರ್ಥ. ಹಾಗಾಗಿ ನಿಮಗೆ ಸಾಕಷ್ಟು ಸಮಯ ಇರುತ್ತೆ. ಏನು ತಗೋಬೇಕು ಅನ್ನೋದನ್ನು ಸರಿಯಾಗಿ ಯೋಚನೆ ಮಾಡಿ ತಗೊಳ್ಳಿ, ನಿಮಗೆ ಉಪಯೋಗ ಆಗುವಂಥದ್ದನ್ನು ತಗೊಳ್ಳಿ. ಇನ್ನೊಂದು ವಿಚಾರ, ದಯವಿಟ್ಟು ಈ ದಿನ ಇಂಥ ತಪ್ಪುಗಳನ್ನು ಮಾತ್ರ ಮಾಡೋಕ್ಕೋಗ್ಬೇಡಿ. ಒಡವೆನ ಅಡ ಇಡುವಂಥದ್ದು, ಸಾಲ ಮಾಡುವಂಥದ್ದು, ಈ ಥರದ್ದನ್ನೆಲ್ಲ ಮಾಡೋಕ್ಕೋಗ್ಬೇಡಿ. ಯಾಕೆ ಅಂತಂದರೆ ಈಗ ಏನಾದರೂ ಹೊಸ ತೊಗೋಬೇಕು ಅಂತೇಳಿ ಚಿನ್ನನೇ ತೊಗೋಬೇಕು, ಬೆಳ್ಳಿನೇ ತೊಗೋಬೇಕು ಅಂತ ಇರೋ ಚಿನ್ನನ ಅಡ ಇಟ್ಟು ತೊಗೊಳಕ್ಕೋಗ್ಬೇಡಿ. ಇನ್ನೂ ಕೂಡ ನಿಮ್ಮ ಹತ್ರ ದುಡ್ಡಿದ್ರೆ ಅಡ ಇಟ್ಟಿರೋ ಒಡವೆನ ಬಿಡಿಸ್ಕೊಳ್ಳಿ, ಅದು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿನೇ. ಈ ದಿನ ನಾವು ಏನೇ ಖರೀದಿ ಮಾಡಿದ್ರೂ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಯಾವುದೇ ಒಂದು ಮಂಗಳ ದ್ರವ್ಯ ನೀವು ಮನೆಗೆ ತೊಗೊಂಡು ಬಂದು ಈ ದಿನ ಇಟ್ಕೋಬಹುದು. ಈ ದಿನ ಶುಭ ನಕ್ಷತ್ರ, ಶುಭ ಯೋಗದಿಂದ ಕೂಡಿದೆ ಅಂತ ಹೇಳಿದೆ. ರೋಹಿಣಿ ನಕ್ಷತ್ರ, ಮಹಾ ನಕ್ಷತ್ರ. 20ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4:30 21ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2 ಗಂಟೆ ತನಕ ಇರುತ್ತೆ. ಸೌಭಾಗ್ಯ ಯೋಗ ಕೂಡ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಯಿಂದ ಏಪ್ರಿಲ್ 20ನೇ ತಾರೀಕು ಸಂಜೆ 4:10 ತನಕ ಇರುತ್ತೆ. ಶೋಭನಾ ಯೋಗ ಕೂಡ 20ನೇ ತಾರೀಕು ಸೋಮವಾರ ಸಂಜೆ 4:10 ಮರುದಿನ ಅಂದರೆ 21ನೇ ತಾರೀಕು
ಮಧ್ಯಾಹ್ನ 12:30 ತನಕ ಇರುತ್ತೆ. ಅಂದರೆ ಈಗ ನಿಮಗೆ ಗೊತ್ತಾಗಿದೆ, ಈ ದಿನ ಅಂದರೆ 20ನೇ ತಾರೀಕು ಸೋಮವಾರ ಶುಭ ನಕ್ಷತ್ರ ಮತ್ತು 2 ಶುಭ ಯೋಗಗಳಿಂದ ಕೂಡಿರೋದ್ರಿಂದ ಆ ದಿನ ಪೂರ್ತಿ ಶುಭ ಸಮಯನೇ ಇರುತ್ತೆ. ಆ ದಿನ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ತುಂಬ ಒಳ್ಳೆಯದು. ಬೆಳಗ್ಗೆ 4:30ರಿಂದ 5:15 ತನಕ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡಬಹುದು. ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಸ್ತುಗಳ ಖರೀದಿಗೆ ಭಾನುವಾರನೂ ಕೂಡ ಸಮಯ ಇರುತ್ತೆ. ಹಾಗಾಗಿ ಭಾನುವಾರ ಬೆಳಗ್ಗೆ 11 ಗಂಟೆ ನಂತರ ನೀವು ಖರೀದಿ ಮಾಡ್ಬೋದು. ಆ ದಿನ ಹೋಗಿ ನೋಡಿ ಎಲ್ಲ ತೆಗೆದಿಟ್ಟು ಸೋಮವಾರ ಮನೆಗೆ ತೊಗೊಂಡು ಬಂದು ನೀವು ಪೂಜೆ ಮಾಡ್ಬೋದು. ಯಾವ ಸಮಯದಲ್ಲಿ ತರಬಹುದು ಅಂದರೆ ಬೆಳಗ್ಗೆ 11:40ರಿಂದ 12:30 ತನಕ. ಈ ಸಮಯದಲ್ಲಿ ಯಮಗಂಡ ಕಾಲ ಕೂಡ ಇರುತ್ತೆ. ಆದರೂ ಕೂಡ ಈ ದಿನದ ವಿಶೇಷತೆ ಅಂದರೆ ಇದೇ ಸಮಯದಲ್ಲಿ ಅಭಿಜಿತ್ ಮುಹೂರ್ತ ಕೂಡ ಇರುತ್ತೆ, ಅಮೃತ ಗಳಿಗೆನೂ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ತರಬಹುದು. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ತನಕ ಸಮಯ ಚೆನ್ನಾಗಿರುತ್ತೆ. ಈ ಸಮಯದಲ್ಲೂ ಕೂಡ ನೀವು ತರಬಹುದು. ಅಥವಾ ಸಂಜೆಯ ಪ್ರದೋಷ ಸಮಯ ಸಂಜೆ 6:30ರಿಂದ 8:40 ತನಕ. ಈ ಸಮಯದಲ್ಲೂ ಕೂಡ ನೀವು ವಸ್ತುಗಳನ್ನ ಮನೆಗೆ ತರಬಹುದು. ಅಥವಾ ಒಂದು ದಿನ ಮೊದಲೇ ಹೋಗಿ ನಿಮಗೇನು ಬೇಕೋ ಅದನ್ನು ನೋಡಿ ಖರೀದಿ ಮಾಡಿ ಅದರದ್ದು ದುಡ್ಡನ್ನು ಕೊಟ್ಟು ಬಂದು ನೀವು ಮಾರನೇ ದಿನ ಅದನ್ನು ಹೋಗಿ ತೊಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡ್ಬೋದು. ಪ್ಲಾಸ್ಟಿಕ್ ಮತ್ತು ಕಬ್ಬಿಣದ ವಸ್ತುಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಈಗ ಹೇಳಿರುವಂಥ ಸಮಯದಲ್ಲಿ ತೊಗೊಳಕ್ಕಾಗಲಿಲ್ಲ ಅಂದರೂ ಕೂಡ ಈ ದಿನ ಶುಭ ನಕ್ಷತ್ರ ಶುಭ ಯೋಗದಿಂದ ಕೂಡಿರುವಂಥ ಈ ದಿನ ಸಂಜೆ 4:15 ನೀವು ಏನು ಬೇಕಾದರೂ ಖರೀದಿ ಮಾಡಬಹುದು. ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ 7:30ರಿಂದ 9 ಗಂಟೆ ತನಕ ರಾಹುಕಾಲ ಇರುತ್ತೆ. ಆಮೇಲೆ ಬೆಳಗ್ಗೆ 10:30ರಿಂದ 12 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಹಾಗೆ 1:30ರಿಂದ 3 ಗಂಟೆ ತನಕ ಗುಳಿಕ ಕಾಲ ಇರುತ್ತೆ. ಆದರೆ ಈ ದಿನವನ್ನು ಸ್ವಯಂ ಸಿದ್ಧಿ ಮುಹೂರ್ತ ಅಂತ ಕರೆಯಲಾಗುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿ ರಾಹುಕಾಲ ಆಗಿರಲಿ, ಯಮಗಂಡ ಕಾಲ ಆಗಿರಲಿ, ಗುಳಿಕ ಕಾಲ ಆಗಿರಲಿ ಲೆಕ್ಕ ಬರೋದಿಲ್ಲ. ನೀವು ಖರೀದಿ ಮಾಡಬಹುದು. ಏನು ಬೇಕು ಅನ್ನೋದನ್ನು ಸರಿಯಾಗಿ ಯೋಚನೆ ಮಾಡಿ ತಗೊಳ್ಳಿ. ತುಂಬ ದೊಡ್ಡ ದೊಡ್ಡ ವಸ್ತುಗಳನ್ನೇ ತಗೋಬೇಕು ಅಂತೇನಿಲ್ಲ. ತುಂಬ ಉಪಯೋಗಕರವಾದಂಥ ಸಣ್ಣ ವಸ್ತುಗಳನ್ನ ತೊಗೊಂಡ್ರೂ ಕೂಡ ಒಳ್ಳೆಯದೇನೆ. ವಸ್ತುಗಳನ್ನ ಮಾತ್ರ ಖರೀದಿ ಮಾಡಬೇಕು ಅಂತೇನಲ್ಲ. ಈ ದಿನ ನಾವು ಮಾಡುವಂಥ ದಾನ ಧರ್ಮಗಳು, ನಾವು ಪ್ರಾರಂಭ ಮಾಡುವಂಥ ವ್ರತಗಳು ಎಲ್ಲದಕ್ಕೂ ಕೂಡ ಹೆಚ್ಚಿನ ಮಹತ್ವ ಇರುತ್ತೆ. ಒಟ್ಟಿನಲ್ಲಿ ಆದಷ್ಟು ಈ ದಿನ ತುಂಬಾ ಖುಷಿಯಿಂದ ಸಂತೋಷವಾಗಿ ಈ ದಿನವನ್ನು ಕಳೆಯೋದು ಕೂಡ ತುಂಬಾ ಒಳ್ಳೆಯದು. ಈ ದಿನ ವಿಶೇಷವಾಗಿ ಮಾಡುವಂಥ ಲಕ್ಷ್ಮೀ ಪೂಜೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತೀನಿ. ಸೋಮವಾರ ಆಗಿರೋದ್ರಿಂದ ಲಕ್ಷ್ಮೀ ನಾರಾಯಣ ಹಾಗೆ ಶಿವನ ಪೂಜೆ ಈ ದಿನ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಸರಳವಾದ ವಿಧಾನದ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?